ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಎಷ್ಟು ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಇಲ್ಲಿ ನಾನು ದಪ್ಪ ಬರುತ್ತಲ್ಲ ಫ್ರೆಂಡ್ಸ್, ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಪ್ರವಾದ ಉಪ್ಪಿಟ್ಟು ಮಾಡಬೇಕಂತ ರೆಡಿ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ನಾನು ಅದನ್ನು ನಮ್ಮ ಮನೆಯವರು ಇವತ್ತು ಕೆಲಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಹಾಗಾಗಿ ಮನೆಯಾಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು 5 ಕಪ್ ರವೆ ತೊಗೊಂಡ್ರೆ, ಟೀ ಕುಡಿ ಕಪ್ಲೆ, ಮತ್ತು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕಿ ಏನಂತಾರೆ ರವಾನ ಹುರ್ಕೊಂಡೆ ಫ್ರೆಂಡ್ಸ್. ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ರವಾನ ಹುರ್ಕೊಂಡ್ಮೇಲೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಪಾತ್ರೆ ಕಾದ ನಂತರ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಇವಾಗ ಕಾದೈತಿ. ಕಾದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ ತಕ್ಷಣ ನಾನು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಶೇಂಗಾನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಸಖತ್ತಾಗಿ ಬಾಯಲ್ಲಿ ಅಷ್ಟು ಟೇಸ್ಟ್ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಬೇಕು. ಒಬ್ರೊಬ್ರು ಏನು ಮಾಡ್ತಾರೆ, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕಿ ಲಾಸ್ಟಿಗೆ ಶೇಂಗಾನ ಹಾಕ್ತಾರೆ ಫ್ರೆಂಡ್ಸ್. ಅವಾಗ ಹಾಕೋದ್ಕಿಂತ ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತದೆ. ಶೇಂಗಾ ಹುಡಿ ತಿನ್ನಬೇಕು ಅನ್ನಿಸ್ತೈತಿ. ಆ ಥರ ನಾನು ಇಲ್ಲಿ ಶೇಂಗಾನ ಫ್ರೈ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. 1 ಅಥವಾ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅದನ್ನು ಫುಲ್ ಖಡಕ್ ಆಗಬೇಕು ಫ್ರೆಂಡ್ಸ್ ಶೇಂಗಾ. ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿಕೊಂಡು ಇವಾಗ ನಾನು ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಇವಾಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಮನ್ಯಾಗ ರೀ ಫ್ರೆಂಡ್ಸ್ ಹೇಳ್ಬೇಕಂತಂದ್ರೆ, ಒಂದು ಗಾಡಿದರೆ ಸೌಂಡ್ ಬರ್ತಿರ್ತದೆ. ಗಾಡಿ ಇರಲಿಲ್ಲ ಅಂತಂದ್ರೆ ಏನಂತಾರೆ, ಗಿಡಗಳು ಅದಾವು ಅಲ್ಲಿ, ಏನಂತಾರೆ ಕಾಗಿ, ಆಮೇಲೆ ಪಕ್ಷಿಗಳದ್ದು ಸೌಂಡ್ ಬರ್ತಿರ್ತೈತಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು. ಸೊ ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೊಂಡೀವಿ. ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿಕಾಯನ್ನ ಹಾಕೋತೀನಿ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರ ಇತ್ತು, ಹಾಗಾಗಿ ನಾನು 1 ತೊಗೊಂಡೆ. ನಿಮ್ಗೆ ಎಷ್ಟು ಬೇಕಷ್ಟನ್ನ ಹಾಕ್ಕೊಳ್ಳಿ. ಎಲ್ಲರಿಗೂ ಉಪ್ಪಿಟ್ಟು ಮಾಡೋದು ಗೊತ್ತಿರುತ್ತೆ. ನನ್ನ ಲಾಗ್ ಆಗಿರೋದ್ರಿಂದ ನಾನು ಯಾವ ಥರ ಮಾಡ್ತೀನಿ ಅದನ್ನು ಹೇಳ್ತೀನಿ ಇಷ್ಟೇ. ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ಉಪ್ಪಿಟ್ಟೊಳಗೂ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಒಬ್ಬರು ಕಡಲೆಬೀಜ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಹಾಕಿ ಮಾಡ್ತಾರೆ. ಅದು ಯಾವುದೂ ಹಾಕಲ್ಲ. ನಮ್ಮ ಮನೆಯವ್ರಿಗೆ ಅದು ಇಷ್ಟವೂ ಆಗಲ್ಲ. ಸೊ ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ತೀವಿ. ನಾನು ಯಾವ ಥರ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ರು ಎಲ್ಲ ತರಕಾರಿ ಹಾಕಿ ಮಾಡ್ತಾರೆ. ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಬ್ರೊಬ್ರದ್ದು ಒಂದೊಂದು ಥರ ಅಡುಗೆ ಇರ್ತಂತ ಹೇಳ್ಬೋದು. ಇವಾಗ ಇದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಫ್ರೆಂಡ್ಸ್, ಚೆನ್ನಾಗಿ ಎಲ್ಲನೂ ಫ್ರೈ ಆಗಲಿ ಅಂತ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಉಪ್ಪಿಟ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಆದರೆ ಸ್ವಲ್ಪ ರವೆ ದಪ್ಪ ಇರುತ್ತೆ ಇಷ್ಟೇ. ದಪ್ಪ ರವದ ಉಪ್ಪಿಟ್ಟು ಅಂತಲೇ ಹೇಳ್ತೀವಿ ನಾವು ನಮ್ಮ ಸೈಡೆಲ್ಲ. ಇವಾಗ ಉಪ್ಪನ್ನ ಹಾಕ್ಕೊಂಡು ಒಂದು ಸತ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಎಣ್ಣೆಗೆ ಬಿಡಬೇಕು ಫ್ರೆಂಡ್ಸ್. ಉಪ್ಪೆಲ್ಲ ಎಲ್ಲದ್ರ ಜೋಡಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಅದನ್ನು ಬಿಟ್ಟು ನೋಡ್ತಾ ಇರ್ಬೋದು, ಎಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ನಾನು ಯಾಕೆ ಕಪ್ಲೆ ರವಾನ ತೊಗೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಕಪ್ಲೆ ಡಬಲ್ ಕ್ವಾಂಟಿಟಿ ನೀರು ಹಾಕ್ತೀನಿ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಈ ಕಪ್ ಏನು ನನ್ನ ಕೈಯಲ್ಲಿ ಹಿಡ್ದಿದ್ದೀನಲ್ಲ ಫ್ರೆಂಡ್ಸ್, ಆ ಕಪ್ಲೆ ನಾನು ಒಂದು 5 ಕಪ್ ಏನಂತಾರೆ ರವೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು 10 ಕಪ್ ನೀರನ್ನ ಹಾಕ್ತೀನಿ. ಎಣಿಸ್ಕೊಂಡು ಹಾಕ್ತಾಯಿದ್ದೆ. ನೀವು ಎಷ್ಟು 1 ಕಪ್ ತೊಗೊಂಡ್ರೆ ಅದನ್ನು ಡಬಲ್
ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಉಪ್ಪಿಟ್ಟು ಪರ್ಫೆಕ್ಟ್ ವಿಧಾನ ಅಂತಲೇ ಹೇಳ್ಬೋದು ಉಪ್ಪಿಟ್ಟು ಮಾಡೋಕೆ. ಕೆಲವೊಬ್ಬರಿಗೆ ಬರ್ತಿರಂಗಿಲ್ಲ, ಬರೋರು ಓಕೆ ಅಂತ ಹೇಳ್ಬೋದು. ನಾನು ಫಸ್ಟಿಗೆ ಅಳತೆ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಹಾಗೇನೆ ಮಾಡ್ತಿದ್ದೆ. ಒಂದು ಸತ ಉದುರು ಆಗ್ತಿತ್ತು, ಒಂದು ಸತ ಸ್ವಲ್ಪ ಮೆತ್ತಗಾಗ್ತಿತ್ತು, ಈ ಥರ ಆಗ್ತಿತ್ತು. ಇವಾಗ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ಇವಾಗ ನಾನು ಅದು 10 ಕಪ್ನ ನೀರನ್ನ ಹಾಕಿ ಇದನ್ನು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಒಂದು ಉಕ್ಕಿ ಬರಬೇಕು, ಅಲ್ಲಿವರೆಗೆ ಇದನ್ನು ಬೇಯಕ್ಕೆ ಬಿಡಬೇಕು, ವೇಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನನಗೆ ಯಾಕೋ ಸ್ವಲ್ಪ ಉಪ್ಪಲ್ಲ ಸಕ್ಕರೆನ ನೆನಪು ಫ್ರೆಂಡ್ಸ್. ನಾನು ಉಪ್ಪಿಟ್ಟಿಗೆ ಸಕ್ಕರೆ ಹಾಕಿ ಮಾಡಬೇಕು. ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡಬೇಕು ಫ್ರೆಂಡ್ಸ್. ನನ್ನ ಬಳಿ ಲಿಂಬೆಹಣ್ಣು ಇದ್ದಿದ್ದಿಲ್ಲ, ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿದ್ದೆ. ನಿಮ್ಮ ಕಡೆ ಲಿಂಬೆಹಣ್ಣು ಇತ್ತಂದ್ರೆ ಹಾಕಿ, ಸಖತ್ತಾಗಿ ಬರುತ್ತೆ, ಇನ್ನು ಉದುರಾಗಿ ಬರ್ತೈತಿ. ಇವಾಗ ನಾವು ನೀರನ್ನ ಕುದಿಯಾಕತ್ತಿತ್ತು ಫ್ರೆಂಡ್ಸ್, ನೋಡಿದ್ರೆ ನೀವು. ಇವಾಗ ನಾನು ಏನಂತಾರಲ್ಲ, ಅದೇನು ಹುರಿದಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ರವಾನ, ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಗಂಟಾಗೋ ಚಾನ್ಸಸ್ ಇರ್ತೈತಿ. ಒಂದು ನಿಮಿಷ ಅಥವಾ 2 ನಿಮಿಷ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್, ಕೈ ಬಿಡದೇನೆ, ಇಲ್ಲಾಂದ್ರೆ ಗಂಟಾಗಿ ಕುಂತ್ಬಿಡುತ್ತೆ. ಇದನ್ನೆಲ್ಲ ತಿರುಗಿಸಿ ನೋಡಿ, ರವೆ ಕೂಡ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಮನೆಯವ್ರ ಮನೇಲಿದ್ದರೆ ಇಷ್ಟೇ ನಾನು ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಬೆಳಗ್ಗೆ ನಮ್ಮ ಮನೇಲಿ ಚಪಾತಿ ಈ ಥರನೇ ಊಟನೇ ಜಾಸ್ತಿ, ನಾಷ್ಟ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಹೊರಗೆ ದುಡಿಯೋರಿಗೆ ಇದೆಲ್ಲ ಪುರಾಡ್ಸಂಗಿಲ್ಲ ಫ್ರೆಂಡ್ಸ್, ಅವರಿಗೆ ಶಿಸ್ತು ಊಟ ಬೇಕು. ಇವಾಗ ನನಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ ಉಪ್ಪಿಟ್ಟು ಅಂತ. ರವೆ ಇನ್ನೂ ಉಪ್ಪಿಟ್ಟು ಆಗಿಲ್ಲ, ಅದು ಒಂದು ಅಥವಾ 2 ನಿಮಿಷ ಬೇಕು ಫ್ರೆಂಡ್ಸ್ ಇದು ಕುದಿಬೇಕಂದ್ರೆ. ಇದ್ರ ಮೇಲೆ ಒಂದು ಏನಂತಾರೆ ಪ್ಲೇಟ್ನ ಮುಚ್ಚಿ ಕುದಿಸ್ಕೊಂಡ್ರು ನಡೀತೆ ಫ್ರೆಂಡ್ಸ್. ನಾನಿಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಒಬ್ಬೊಬ್ರು ಉಪ್ಪಿಟ್ಟು ಆದ ತಕ್ಷಣ ಹಾಕ್ತಾರೆ, ಒಬ್ಬೊಬ್ರು ಇವಾಗ ಹಾಕ್ತಾರೆ. ನಾನು ಇವಾಗೇ ಹಾಕ್ತೀನಿ. ನೀವು ಬೇಕಂದ್ರೆ ಉಪ್ಪಿಟ್ಟು ರೆಡಿ ಆದ್ಮೇಲೆ ಹಾಕಿ ಒಂದು ಸತ ಮಿಕ್ಸ್ ಮಾಡಿದರೂ ನಡೆಯುತ್ತೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಸಾಕಿಟ್ಟಿನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಲ್ಲ ನೀರು ಕಮ್ಮಿ ಹಾಕ್ಕೋತ ಬರ್ತಾಯಿದೆ. ಇನ್ನೂ 1 ಅಥವಾ 2 ನಿಮಿಷನಾಗ ಉಪ್ಪಿಟ್ಟು ರೆಡಿ ಆಗುತ್ತೆ. ನಮ್ಮ ಸೈಡ್ ಹಳ್ಳಿ ಸೈಡ್, ನಮ್ಮ ಬಿಜಾಪುರ ಸೈಡು ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಗಂಡನ ಮನೆ ಕಡೆಯೂ ಇದೇ ಥರ ಮಾಡ್ತಾರೆ. ಸೊ ಹಾಗಾಗಿ ನಾನು ಇದೇ ಥರನೇ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಇನ್ನೂ 1 ನಿಮಿಷ ಅದನ್ನ ಮುಚ್ಚಿ ಬೇಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಆಗೈತಿ, ಇನ್ನೂ 1 ನಿಮಿಷ ಉದುರು ಬೇಕಲ್ಲ, ಸೊ ಹಾಗಾಗಿ. ಇವಾಗ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಎಷ್ಟು ದಪ್ಪ ರವೆ ಆಯ್ತು ಅಂದ್ರೂ ಎಷ್ಟು ಬಿಡಿ ಬಿಡಿಯಾಗಿ ಕಾಣಿಸ್ತಾ ಐತಿ, ನೋಡ್ತಾ ಇರ್ಬೋದು ನೀವು. ಸಖತ್ತಾಗಿತ್ತು. ಹಾಗೆ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿಕೊಟ್ಟೆ, ನಾನು ನಾಷ್ಟ ಮಾಡಿದೆ. ನಾಷ್ಟ ಮಾಡಿ ಅವ್ರು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋದರು ಫ್ರೆಂಡ್ಸ್ ಹೊರಗೆ. ನಾನು ನನ್ನ ಮಗ ಕೂಡಿ ನಾಷ್ಟ ಮಾಡಿದೆ. ಉಪ್ಪಿಟ್ಟು ಮೊಸರು ಸಖತ್ ಕಾಂಬಿನೇಷನ್. ಹಾಗೆ ನಮ್ಮ ಮನೆಯವ್ರು ಬರುವಾಗ ಹೊರಗಡೆ ಹೋಗಿದ್ರು ಫ್ರೆಂಡ್ಸ್. ಬರುವಾಗ ಕಲ್ಲಂಗಡಿ ತೊಗೊಂಬಂದಿದ್ರು. ಕಲ್ಲಂಗಡಿನ ಕಟ್ ಮಾಡಿ ನನ್ನ ಮಗ, ನಾವು, ನಮ್ಮ ಮನೆಯವರು ಇಷ್ಟರು ಕೂಡಿ ಕಲ್ಲಂಗಡಿನ ತಿಂದ್ವಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಮಾತಾಡ್ಕೋತ ನಮ್ಮ ಮನೆಯವ್ರು ವಿಡಿಯೋ ಮಾಡಬೇಡ ಅಂತ ನಾತಿದ್ರು, ನನಗೆ ಏನಾಗಲ್ಲ ಅಂತಂಕೆ ವಿಡಿಯೋ ಮಾಡಿದೆ. ನೋಡ್ತಾ ಇರ್ಬೋದು ಕಲ್ಲಂಗಡಿ ಈ ಥರ ಫುಲ್ ರೆಡ್ ಇತ್ತು, ಸಖತ್ತಾಗಿತ್ತು. ಕಲ್ಲಂಗಡಿ ಕೂಡ ಟೇಸ್ಟ್ ಇತ್ತು. ನನ್ನ ಮಗ ಅಂತರೂ ಫುಲ್ ಬ್ಯಾಟಿಂಗ್. ನೋಡಿ ಫ್ರೆಂಡ್ಸ್, ಉಪ್ಪು ಹಚ್ಕೊಂಡೇ ತಿನ್ನಬೇಕು ಅನ್ನೋದು ಅವನಿಗೇನು ಗೊತ್ತು. ಅದನ್ನು ಯಾವ ಥರ ಉಪ್ಪನ್ನ ಹಚ್ಚಿ ತಿನ್ನತಾನೆ. ಹಣ್ಣು ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ನನ್ನ ಮಗನಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್.